ಓಯೋ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇದನ್ನ ಹಲವರು ಉತ್ತಮ ಉದ್ದೇಶಗಳಿಗೆ ಬಳಸಿಕೊಂಡ್ರೆ ಇನ್ನೂ ಕೆಲವರು ಪ್ರೇಮಿಗಳೆಂದು ಹೇಳಿಕೊಂಡು ದುರುಪಯೋಗ ಪಡಿಸಿಕೊಂಡು ನಂತರ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರುವ ಘಟನೆಗಳು ಕೂಡ ನಡೆದಿದೆ. ದೇಶದ ಹಲವೆಡೆ ಓಯೋಗೆ ಅವಿವಾಹಿತರು ಎಂಟ್ರಿಯನ್ನ ನಿಷೇಧಿಸಿದೆ. ಇದರ ಬೆನ್ನಲ್ಲೇ ಇದೀಗ ಪ್ರೇಮಿಗಳಿಗೆ ಓಯೋ ಗುಡ್ ನ್ಯೂಸ್ ಕೊಟ್ಟಿದೆ. ಈಗ ಓಯೋ ಕೊಠಡಿಗಳನ್ನ ಹೋಟೆಲ್ ಕೊಠಡಿಗಳು ಅಂತ ಕರೆಯಲಾಗುತ್ತೆ. ಈ ಕೊಠಡಿಗಳು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ಸೇವೆ ನೀಡ್ತಾ ಇವೆ. ವಯಸ್ಕರಿಂದ ಯುವಕರವರೆಗೂ ಅನೇಕ ಜನರು ಓಯೋ ಕೊಠಡಿಗಳನ್ನ ಬಳಕೆ ಮಾಡ್ತಾರೆ. ದೂರದ ಊರುಗಳಿಂದ ಬಂದಂತವರಿಗೆ ಕಡಿಮೆ ದರದಲ್ಲಿ ಉಳಿದುಕೊಳ್ಳಲು ಇದು ತುಂಬಾ ಸಹಾಯ ಮಾಡ್ತಾ ಇದೆ. ಮತ್ತೊಂದೆಡೆ ನೋಡೋದಾದ್ರೆ ಪ್ರೇಮಿಗಳು ಕೂಡ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇವೆರಡೂ ದೃಷ್ಟಿಯಿಂದಲೂ ನೋಡದೆ ಬಹುತೇಕ ಮಂದಿ ಓಯೋ ಅಂದ್ರೆ ಬರೀ ಪ್ರೇಮಿಗಳಷ್ಟೇ ಬಳಸುವಂತಹ ಅಥವಾ ಉಳಿದುಕೊಳ್ಳುವಂತಹ ತಾಣ ಅಂದುಕೊಂಡಿದ್ದಾರೆ. ಅನೇಕ ಉದ್ಯಮಿಗಳು ಓಯೋ ಕೊಠಡಿಗಳಲ್ಲಿ ಒಪ್ಪಂದಗಳನ್ನ ಕೂಡ ಮಾಡ್ತಾರೆ. ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಬಂದ ಜನರು ತಮ್ಮ ಕೆಲಸ ಮುಗಿಯೋವರೆಗೂ ತಂಗಲು ಓಯೋ ಕೊಠಡಿಗಳನ್ನ ಕಾಯ್ದಿರಿಸಿಕೊಳ್ತಾರೆ. ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಓಯೋ ಕೊಠಡಿಗಳನ್ನ 24 ಗಂಟೆಗಳ ಆಧಾರದ ಮೇಲೆ ಬಾಡಿಗೆಗೆ ನೀಡಲಾಗುತ್ತೆ. ಆದರೆ ಎಲ್ಲರಿಗೂ ಕೂಡ 24 ಗಂಟೆಗಳ ಕಾಲ ಅಗತ್ಯವಿರೋದಿಲ್ಲ. ಹಲವರಿಗೆ 10 ಗಂಟೆಗಳು ಮಾತ್ರ ಸಾಕಾಗುತ್ತೆ. ಇನ್ನು ಕೆಲವರಿಗೆ 1 ಗಂಟೆ ಬೇಕಾಗಿರಬಹುದು. ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕೊಠಡಿಗಳನ್ನ ಪಡೆದು ಆ ಕೊಠಡಿಗಳಿಗೆ ಕಡಿಮೆ ಬಾಡಿಗೆ ನೀಡಿದ್ರೆ ಇಂತಹ ಸೌಲಭ್ಯವನ್ನ ಗ್ರಾಹಕರು ಬಯಸ್ತಾ ಇದ್ದಾರೆ. ಅಂತವರಿಗಾಗಿ ಓಯೋ ಹೊಸ ಆಯ್ಕೆಯೊಂದನ್ನ ತಂದಿದೆ. ಓಯೋ ಗಂಟೆಯ ಕೊಠಡಿಗಳಂತೆ ಇದನ್ನ ತಾತ್ಕಾಲಿಕ ವಾಸ್ತವ್ಯಕ್ಕಾಗಿ ಓಯೋ ಕೊಠಡಿಗಳೆಂಬ ಆಯ್ಕೆಯಡಿಯಲ್ಲಿ ಬುಕ್ ಮಾಡಬಹುದು. ಈ ಆಯ್ಕೆಯಡಿಯಲ್ಲಿ ಓಯೋ ಕೊಠಡಿಯನ್ನ 1 ಗಂಟೆಗಳ ಕಾಲ ಬುಕ್ ಮಾಡಬಹುದು. ಕೇವಲ 1 ಗಂಟೆಗೆ ಓಯೋ ರೂಮ್ ಬೇಕು ಎನ್ನುವವರು ಮೊದಲನೇದಾಗಿ ಮೊಬೈಲ್ನಲ್ಲಿ ಓಯೋ ಆಪ್ ಅಥವಾ ವೆಬ್ಸೈಟ್ಗೆ ತೆರಳಿ ಮೊಬೈಲ್ ಸಂಖ್ಯೆಯ ಮೂಲಕ ಸೈನ್ ಅಪ್ ಮಾಡಬೇಕು. ಈಗಾಗಲೇ ಸೈನ್ ಅಪ್ ಮಾಡಿದವರು ಲಾಗಿನ್ ಆಗಬಹುದು. ಮೊಬೈಲ್ ಸಂಖ್ಯೆಯ ಮೂಲಕ ಸೈನ್ ಅಪ್ ಮಾಡುವುದು ತುಂಬಾ ಸುಲಭ. ಇನ್ನು ಲಾಗಿನ್ ಆದ ನಂತರ ಓಯೋ ಅವರ್ಲಿ ರೂಮ್ ಎನ್ನುವಂತಹ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಅಥವಾ ಓಯೋ ರೂಮ್ಸ್ ಶಾರ್ಟ್ ಸ್ಟೇ ಆಯ್ಕೆಗಳನ್ನ ಹುಡುಕಿ ನಂತರ ಆಯ್ಕೆಯು ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವ ಸ್ಥಳದಲ್ಲಿ ಉಳಿಯಲು ಬಯಸುವ ನಗರದ ಹೆಸರನ್ನ ನಮೂದಿಸಬೇಕು. ನಂತರ ನೀವು ಆ ನಗರದಲ್ಲಿ ಕೇವಲ ಗಂಟೆಗಟ್ಟಲೆ ಬಾಡಿಗೆಗೆ ಲಭ್ಯವಿರುವಂತಹ ಓಯೋ ಹೋಟೆಲ್ಗಳ ಪಟ್ಟಿ ಸಿಗುತ್ತದೆ ಮತ್ತು ಕೆಲವು ಗಂಟೆಗಳ ಕಾಲ ಮಾತ್ರ ಬಾಡಿಗೆಗೆ ಲಭ್ಯವಿರುವ ಓಯೋ ಹೋಟೆಲ್ಗಳನ್ನ ನೋಡುತ್ತೀರಿ. ಇದರಲ್ಲಿ ಕೆಲವು ಹೋಟೆಲ್ಗಳು 1 ಗಂಟೆಗೆ, ಇನ್ನು ಕೆಲವು ಹೋಟೆಲ್ಗಳು 3 ಗಂಟೆಗಳಿಗೆ ಮತ್ತು 6 ಗಂಟೆಗಳವರೆಗೆ ಬಾಡಿಗೆಗೆ ನೀಡುತ್ತದೆ.